ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಪರಿ ಮಾತ್ನೋಳು ಬ್ಯಾಳೆ ರಸದೋಳು. ಅಕ್ಕ ಅಕ್ಕ, ಏನೋ ರಾಮು, ಎಲ್ಲ ರೆಡಿ ಆಯ್ತೇನಕ್ಕ? ಏನಪ್ಪ ರೆಡಿ ಆಗಬೇಕು? ಒಗಟೊಗಟ ಮಾತಾಡಬೇಡ, ಸ್ವಲ್ಪ ಬಿಡಿಸಿ ಹೇಳು. ಹೋಗಕ್ಕ, ನೀನು ಯಾವಾಗಲೂ ಹೀಗೆ ಎಲ್ಲ ಮರೆತು ಬಿಡ್ತೀಯ. ಬರೀ ಮಾತ್ನೋಳು ಬ್ಯಾಳೆ ರಸದೋಳು ಅನ್ನೋ ಹಾಗೆ. ಏನೋ ರಾಮು, ಈಚೀಚೆಗೆ ನೀನು ಗಾದೆ ಮಾತೆಲ್ಲ ನನಗೆ ಹೋಲಿಸಿ ಮಾತಾಡೋದು ಜಾಸ್ತಿ ಆಯಿತು. ನಾನು ನಿನ್ನ ಹತ್ರ ಮಾತಾಡಲ್ಲ, ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಕೋಪ ಮಾಡ್ಕೋಬೇಡ ಕಣಕ್ಕ. ಸಾರಿ ಅಕ್ಕ. ಏನು ಸಾರಿ ಅಂತೆ? ಸಾರಿ ಮಾತಾಡೋದೆಲ್ಲ ಮಾತಾಡ್ಬಿಡೋದು, ಆಮೇಲೆ ಸಾರಿ ಅಕ್ಕ ಅನ್ನೋದು. ಮಾರ್ಕೆಟ್ನಲ್ಲಿ ಯಾರೋ ಹಳ್ಳಿ ಹೆಂಗಸೊಬ್ಳು ಮಾತಾಡ್ತಾ ಇದ್ಲು ಕಣಕ್ಕ, ಬರೀ ಮಾತ್ನೋಳು ಬ್ಯಾಳೆ ರಸದೋಳು ಅಂತ. ಯಾರೋ ಮಾತಾಡ್ತಿದ್ರು ಅಂತ ನೀನು ನನಗೆ ಅಂದ್ಬಿಟ್ಯಾ? ನಾನೇನು ಮಾಡಿದೆ ನಿನಗಂಥದ್ದು? ಮತ್ತೆ ನನಗೆ ಒಂದು ಪಾಕೆಟ್ ರೇಡಿಯೋ ತೆಕ್ಕೊಡ್ತೀನಿ ಅಂತಂದಿದ್ದೆ. ಹಾಗೆ ಇವತ್ತು ಬಿಸಿಬೇಳೆ ಬಾತು ಬಾಸುಂದಿ ಮಾಡ್ಕೊಡ್ತೀನಿ ಅಂತ ಅಂದಿರ್ಲಿಲ್ವೇನಕ್ಕ? ಅದಕ್ಕೆ ಹಾಗೆಲ್ಲ ಮಾತಾಡ್ತಾರಾ? ನೇರವಾಗಿ ಕೇಳ್ಬೇಕಪ್ಪ. ಏನಕ್ಕ ಇಷ್ಟೊಂದು ಕೋಪ ಮಾಡ್ಕೊತಾ ಇದೀಯಾ? ಬರೀ ಮಾತ್ನೋಳೆ ಬ್ಯಾಳೆ ರಸದೋಳೆ ಅಂದ್ರೆ ನಿಜವಾಗ್ಲೂ ಏನಕ್ಕ? ನೋಡೋ ರಾಮು, ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ತಿಳ್ಕೊ. ಇವತ್ತೇನೆ ಗೊತ್ತಾಯ್ತಾ? ಇನ್ಮೇಲೆ ಅರ್ಥ ತಿಳ್ಕೊಂಡು ಮಾತಾಡ್ತೀನಿ. ಎಲ್ಲೋ ಏನೋ ಯಾರೋ ಹೇಳಿದ್ದನ್ನೆಲ್ಲ ಅದನ್ನು ಕೇಳಿಸ್ಕೊಂಡು ನಿನ್ನ ಮುಂದೆ ನಾನು ಮಾತಾಡಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿದ್ರೆ ನಾನು ನಿನ್ನ ಹತ್ರ ಮಾತಾಡ್ತೀನಿ ಅಷ್ಟೆ. ಆಯ್ತಕ್ಕ, ಪ್ರಾಮಿಸ್. ಇನ್ಮೇಲೆ ಅರ್ಥ ತಿಳ್ಕೊಂಡೆ ನೇರವಾಗಿ ಮಾತಾಡ್ತೀನಿ. ಅದಿರಲಿ, ಈಗ ಹೇಳಕ್ಕ, ಬರೀ ಮಾತ್ನೋಳೆ ಬ್ಯಾಳೆ ರಸದೋಳೆ ಅಂತ ಯಾಕಂತಾರಕ್ಕ? ನೋಡೋ ರಾಮು, ಇದೊಂದು ಗಾದೆ ಕಣೋ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಬಳಕೆಯಲ್ಲಿರುವಂಥ ಗಾದೆ. ಜನಪದ ಗಾದೆ ಅನ್ಬೋದಾ? ಹಾಂ, ಖಂಡಿತ. ಮತ್ತು ಇದರ ಅಂತರಾರ್ಥ ಏನಂದರೆ, ನಮ್ಮ ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಗುಣ ಸ್ವಭಾವಗಳನ್ನು ಹೊಂದಿರ್ತಾರೆ. ಹೇಗೆ 5 ಬೆರಳುಗಳು ಕೂಡ ಒಂದೇ ಸಮ ಇರೋದಿಲ್ವಲ್ಲ, ಹಾಗೆ. ಹೌದು, ಮತ್ತೆ ಎಲ್ಲರೂ ಒಂದೇ ತರ ಇರಕ್ಕಾಗತ್ತೇನಕ್ಕ? ಲೋಕೋ ಭಿನ್ನ ರುಚಿ ಅನ್ನೋದಿಲ್ವಾ? ಹಾಗೆ ವಿಧ ವಿಧವಾದ ಸ್ವಭಾವಗಳಿರೋರು ಇರ್ತಾರೆ. ಕೆಲವರಿಗೆ ಮನೆಗೆ ನೆಂಟರು ಇಷ್ಟರು ಸ್ನೇಹಿತರು ಅಂತ ಯಾರಾದರೂ ಬಂದರೆ ಸಾಕು, ತುಂಬ ಖುಷಿಯಾಗುತ್ತೆ. ಅವ್ರಿಗೋಸ್ಕರ ವಿಶೇಷವಾದ ಅಡುಗೆ ಮಾಡೋದೇನು, ತಿಂಡಿ ಮಾಡೋದೇನು, ಅದನ್ನೆಲ್ಲ ಮಾಡಿ ಸಂತೋಷವಾಗಿ ಬಡಿಸೋದೇನು, ಅವರನ್ನು ಆದರದಿಂದ ಮಾತಾಡಿಸೋದೇನು, ಅವರಿಗೆ ಗಿಫ್ಟ್ ಕೊಡೋದೇನು, ಉಪಚಾರ ಮಾಡೋದೇನು, ಎಲ್ಲನೂ ತುಂಬ ವಿಶ್ವಾಸದಿಂದ ಮಾಡ್ತಾರೋ ರಾಮು. ಇನ್ನು ಕೆಲವ್ರು ಇರ್ತಾರಕ್ಕ, ಮನೆಗೆ ಹೋದರೆ ಬಾಯಿ ತುಂಬ ಮಾತಾಡ್ಸೋದು ಕಷ್ಟ ಅಂತೀನಿ. ಮಾತಾಡ್ಸೋದೇ ಕಷ್ಟ ಅಂತಂದಮೇಲೆ ಅವ್ರನ್ನ ಏನು ತಾನೇ ಮಾಡಿಕೊಡ್ತಾರೆ ಹೇಳು? ಕಾಫಿ ತಿಂಡಿ ಅದು ಇದು ಅಂತ ಆ ಕಡೆ ಗಮನನೇ ಹರ್ಸಕ್ಕೆ ಹೋಗೋದಿಲ್ಲ. ಹೌದಕ್ಕ, ಮುಖದಲ್ಲೇ ಒಂಥರ ತೋರಿಸ್ಬಿಡ್ತಾರೆ ನಾವು ಹೋಗಿದ್ದು ಅವ್ರಿಗಿಷ್ಟ ಆಗಲಿಲ್ಲ ಅನ್ನೋದನ್ನು. ಮತ್ತೆ ಕೆಲವರು ಇರ್ತಾರೆ ರಾಮು, ನೀನು ನೋಡಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಾಯಿ ತುಂಬ ಬಣ್ಣವಾಗಿ ಮಾತಾಡ್ತಾರೆ. ಆಯಿತಾ? ನೀವು ನಮ್ಮ ಮನೆಗೆ ಬರಲೇಬೇಕು, ಊಟ ಮಾಡಲೇಬೇಕು, ತಿಂಡಿ ಮಾಡಬೇಕು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮನೇಲೇ ಇದ್ದು ಹೋಗಬೇಕು, ಹಾಗೆ ಹೀಗೆ ಅಂತ. ಆದರೆ ಮನೆಗೆ ಹೋದರೆ ಮಾತಲ್ಲೇ ಹೊಟ್ಟೆ ತುಂಬಿಸಿ ಕಳಿಸ್ಬಿಡ್ತಾರೆ ಹೊರತು ಏನು ಮಾಡೋದು ಇಲ್ಲ, ಕೊಡೋದು ಇಲ್ಲ. ಇನ್ನೇನು ಹೊರಡ್ತೀವಿ ಅನ್ನೋವಾಗ, ಅಯ್ಯೋ ಕಾಫಿ ಕುಡಿಬಹುದಾಗಿತ್ತಲ್ಲ, ಊಟ ಮಾಡಿಕೊಂಡೇ ಹೋಗ್ಬೋದಿತ್ತಲ್ಲ, ಹಾಗೆ ಹೀಗೆ ಅಂತ ಒಣ ಉಪಚಾರ ಮಾಡ್ತಾರೆ ಅಲ್ವಾ? ಮತ್ತೆ ಬರೀ ಮಾತ್ನೋಳೆ ಬ್ಯಾಳೆ ರಸದೋಳೆ ಅಂತಾರಲ್ಲಕ್ಕ. ರಾಮು, ನಾವು ಮನೆಗೆ ಯಾರಾದರೂ ಬಂದರೆ ಬರೀ ಬೇಳೆ ಸಾರು ಮಾಡ್ತೀವ ಹೇಳ? ಇಲ್ಲ ಕಣಕ್ಕ. ತರಕಾರಿ ಎಲ್ಲ ಹಾಕಿ ಏನಾದರೂ ವಿಶೇಷವಾದ ಅಡುಗೆ ತಿಂಡಿ, ಸಿಹಿ ಖಾರ ಪಾಯಸ ಅದು ಇದು ಅಂತ ಏನಾದರೂ ಮಾಡೇ ಮಾಡ್ತೀವಲ್ವಾ? ಮತ್ತು ಈ ಮಾಂಸ ಇತ್ಯಾದಿ ತಿನ್ನೋರಾದ್ರಂತೂ ಸ್ಪೆಷಲ್ ಮಾಡಿದ್ದೀವಿ, ಇವತ್ತು ಮಟನ್ ಮಾಡಿದ್ದೀವಿ, ಬಿರಿಯಾನಿ ಮಾಡಿದ್ದೀವಿ, ಅದು ಇದು ಅಂತ ಸ್ಪೆಷಲ್ ಮಸಾಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರಂತೆ.
ಮತ್ತೆ ಏನು ಮಾಡಕ್ ಮನಸ್ಸೇ ಇಲ್ಲದೆ ಇರೋರು ಏನ್ ಮಾಡ್ತಾರೆ ನೀನೇ ಹೇಳು. ಏನು ಮಾಡೋದಿಲ್ಲ, ಬರೀ ಮಾತಾಡ್ಸಿ ಕಳಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಏನೋ ಒಂದು ಕಾಟಾಚಾರಕ್ಕೆ ಅಯ್ಯೋ ಬಂದಿದಾರಲ್ಲಪ್ಪ ಇನ್ನಿವ್ರಿಗೆ ಮಾಡ್ಲೇಬೇಕಲ್ಲ ಅಂತನ್ಬಿಟ್ಟು ಒಂದ್ ಅನ್ನ ಒಂದ್ ಬೇಳೆ ಸಾರು ಅಂತ ಮಾಡಿ ಮುಗಿಸ್ಬಿಡೋಣ ಅಂತನ್ಬಿಟ್ಟು ಲೆಕ್ಕಾಚಾರ ಹಾಕೊಳ್ತಾರೆ. ಏನೇನೋ ಮಾಡ್ಬೇಕು ಅಂತಿದ್ದೆ ಆಗ್ಲೇ ಇಲ್ಲ ಅಂತೆಲ್ಲ ಹೇಳೋದು. ಆಮೇಲೆ ಈ ಗಾದೆಯಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ ಕಣೋ, ನೀನ್ ಗಮನಿಸ್ಲಿಲ್ಲ ಹಾಗಾದ. ಈಗ ನೋಡು, ಬರೀ ಮಾತ್ನೋಳೆ ಬೇಳೆ ಸಾರ್ನೋಳೆ ಅಂತ ಹೇಳಲಿಲ್ಲ ಅಲ್ವಾ? ಬೇಳೆ ರಸ ಅಂತೀವ ನಾವು, ಬೇಳೆ ಸಾರು ಅಂತೀವಿ. ಬೇಳೆ ಸಾರು ಅಂತೀವಲ್ಲ, ಅದನ್ನ ಹೇಳಲಿಲ್ಲ ಇಲ್ಲಿ, ಬೇಳೆ ರಸದೋಳೆ ಅಂತಲೇ ಉಪಯೋಗಿಸಿದ್ದಾರೆ. ಹಂಗಂದ್ರೆ ಏನಕ್ಕ? ಅಂದ್ರೆ ಈಗ ನೋಡು, ಬೇಳೆ ಸಾರು ಮಾಡ್ಬೇಕಾದ್ರೆ ಚೆನ್ನಾಗಿ ಬೇಳೆ ಹಾಕಿ ಬೇಯಿಸಿದ್ರೆ ಅದು ಚೆನ್ನಾಗೇ ಇರುತ್ತೆ. ಚೆನ್ನಾಗಿ ಬೇಳೆ ಸಾರು ಒಂದು ಸಾರು ಊಟ ಹಾಕ್ಬಿಡಿ ಚೆನ್ನಾಗಿ ಅಂತ ಹೇಳಲ್ವಾ? ಅದೇ ಖುಷಿಯಾಗಿ ತಿಂತಾರೆ ಚೆನ್ನಾಗಿ ಮಾಡಿದ್ರೆ. ಈ ಬೇಳೆ ರಸ ಅಂದ್ರೆ ಸುಮ್ನೆ ಬೇಳೆ ಒಂದ್ 4 ಕಾಳು ಹಾಕ್ಬಿಟ್ಟಿದ್ದೇನೆ, ಅದಕ್ಕೆ ನೀರ್ ಹಾಕಿ ಉಪ್ಪು ಖಾರವೇ ಜಾಸ್ತಿ ಇರ್ತದ್ರಲ್ಲಿ, ಮೆಣಸಿನ ಪುಡಿ ನೀರ್ನಂಗೆ ಅಂತ ಇಟ್ಕೋಬಹುದು ಅಂತ ಹಿಂಗೆ ಮಾಡೋ ಅಂತವ್ರು ಇರ್ತಾರೆ. ಬರೀ ರಸ ರಸ ಅಂದ್ರೆ ಆ ಮಾಡೋ ಸಾರನ್ನು ಕೂಡ ಕಾಟಾಚಾರವಾಗಿ ಮಾಡೋ ಅಂತವಳು, ಆಸಕ್ತಿಯಿಂದ ಮಾಡೋ ಅಂತವಳಲ್ಲ ಅಂತನ್ಬಿಟ್ಟು ಇದ್ರ ತಾತ್ಪರ್ಯ. ಹೀಗಾಗಿ ಬರೀ ಮಾತ್ನೋಳೆ ಬೇಳೆ ರಸದೋಳೆ ಅಂತ ಗಾದೆ ಹುಟ್ಕೊಂಡಿದೆ ನೋಡು. ಅಕ್ಕ, ಕೆಲವ್ರಿಗೆ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ ಅಂತಾರಲ್ಲ, ಹಾಗಲ್ವೇನಕ್ಕ? ಅಂದ್ರೆ ಇಲ್ಲಿ ಹಾಗಾಗಲ್ಲ. ಕೆಲವ್ರಿಗೆ ಏನಂದ್ರೆ ಮನಸ್ಸಿರುತ್ತೆ, ಇನ್ ಕೆಲವರು ಸೋಮಾರ್ತನದಿಂದಲೂ ಕೂಡ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಜಿಪುಣತನದಿಂದಲೂ ಮಾಡೋಕೆ ಇಷ್ಟ ಇರಲ್ಲ ಎಷ್ಟೋ ಜನಕ್ಕೆ. ಇನ್ ಕೆಲವರಿಗೆ ಇವ್ರಿಗೆ ಯಾಕೆ ಮಾಡಬೇಕು ಅನ್ನೋ ಮನಸ್ಸಿನಿಂದಾನು ಇಷ್ಟ ಇರೋದಿಲ್ಲ. ಎಲ್ಲ ಸೇರ್ಕೊಳ್ಳುತ್ತೆ ಇಲ್ಲಿ ಅಲ್ವಾ? ಮಾನಸಿಕವಾಗಿ ಯೋಚನೆ ಮಾಡ್ತಾರೆ, ಆರ್ಥಿಕವಾಗಿ ಯೋಚನೆ ಮಾಡ್ತಾರೆ, ಸಾಮಾಜಿಕವಾಗಿ ಯೋಚನೆ ಮಾಡ್ತಾರೆ. ಒಬ್ಬರು ಬಂದರೆ ಒಂಥರ ಮಾಡ್ತಾರೆ, ಇನ್ನೊಬ್ಬರು ಬಂದರೆ ಇನ್ನೊಂದು ಥರ, ಬೇಕಾದವ್ರು ಬಂದರೆ ಒಂಥರ, ಬೇಡದೇ ಇರೋರು ಬಂದರೆ ಒಂಥರ. ಇದೆಲ್ಲ ನಾವು ನೋಡಿದೀವಲ್ವಾ ಸಮಾಜದಲ್ಲಿ. ಹೌದಕ್ಕ, ನೋಡೇ ಈಗ ಅದೇ ಹುಟ್ಕೊಂಡಿರ್ಬೋದೇನೋ. ಹೌದು. ಅಂದ್ರೆ ಬರೀ ಮಾತ್ನೋಳೆ ಬ್ಯಾಳೆ ರಸದೋಳೆ ಅಂತ ಅಲ್ವಾ? ಆಮೇಲೆ ಇನ್ನೊಂದು ನೋಡಿಲ್ಲಿ, ಹಿಂದೆ ಸಾಮಾನ್ಯವಾಗಿ ಮನೆಗಳಲ್ಲಿ ಹೆಂಗಸು ಅಡುಗೆ ಮಾಡ್ತಿದ್ದಿದ್ದು, ಗಂಡಸು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದಿದ್ದು ಸಾಮಾನ್ಯ ಅಲ್ವಾ? ಹೀಗಾಗಿ ಅಡುಗೆ ಮಾಡೋಳು ಹೆಣ್ಮಗಳಾದ್ರಿಂದ ಅವಳಿಗೆ ಬರೀ ಮಾತ್ನೋಳೆ ಬೇಳೆ ರಸದೋಳೆ ಅಂತ ಸ್ತ್ರೀಲಿಂಗ ವಾಚಕವಾಗಿ ಈ ಗಾದೆ ಹುಟ್ಕೊಂಡಿದೆ. ಆದ್ರೂ ಅಕ್ಕ, ಬರೀ ಮಾತ್ನೋಳೆ ಬೇಳೆ ರಸದೋಳೆ ಎಷ್ಟು ಪ್ರಾಸಬದ್ಧವಾಗಿದೆ ಅಲ್ವನಕ್ಕ? ಈಗಿನ ಕಾಲದಲ್ಲಿ ಈ ಮಾತನ್ನ ಗಂಡು ಮಕ್ಕಳಿಗೂ ಹೇಳ್ಬೋದು, ಗಂಡಸರು ಎಷ್ಟೋ ಜನ ಅಡಿಗೆ ಮಾಡ್ತಾರಲ್ವಾ. ಬರೀ ಮಾತ್ನೋನೆ ಬೇಳೆ ಸಾರ್ನೋನೆ ಅಂತ ಹೇಳ್ಬೋದೇನಕ್ಕ? ಹಂಗಲ್ಲಪ್ಪ, ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಹಿಂದೆ ನಳಪಾಕ ಅಂತ ಹೇಳ್ತೀವಿ ನಾವು, ಭೀಮಪಾಕ ಅಂತ ಹೇಳ್ತೀವಲ್ವಾ, ಅವರೆಲ್ಲ ಒಳ್ಳೊಳ್ಳೆ ಅಡಿಗೆ ಮಾಡೋದ್ರಲ್ಲಿ ನಿಷ್ಣಾತರಾಗಿದ್ದವರು ಅಂತ ಅಲ್ವಾ? ಹಾಗೆ ಈ ಕಾಲದಲ್ಲೂ ಇದಾರಪ್ಪ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋಂತ ಗಂಡಸರು ಅಲ್ವಾ? ಅಡಿಗೆಯವರಲ್ಲೂ ಕೂಡ ಗಂಡಸರ ಸಂಖ್ಯೆನೇ ಹೆಚ್ಚಲ್ಲ. ಹೌದಕ್ಕ ಅಲ್ವಾ? ದೊಡ್ಡ ದೊಡ್ಡ ಅಡಿಗೆ ಮಾಡೋದೆಲ್ಲ ಯಾರು? ಗಂಡಸ್ರೆ. ಅದ್ರಲ್ಲಿ ನಿನ್ನಂತವ್ರು. ಅದರಿಂದ ಇನ್ಮೇಲೆ ನೀನು ಕೂಡ ಬರೀ ಓದೋದು ಅದು ಇದು ಅಂತ ಇದ್ರಾಗಲ್ಲ, ಮನೆ ಕೆಲಸದಲ್ಲಿ ಅಡಿಗೆ ಮಾಡೋದನ್ನು ಕಲ್ತ್ಕೋಬೇಕು, ಹೆಲ್ಪ್ ಮಾಡ್ಬೇಕು, ಗೊತ್ತಾಯ್ತಾ? ಮತ್ತೆ ಅಲ್ಲಪ್ಪ, ಈಗ ನೋಡು ನೀನು ಹೇಳಿದ್ ಕರೆಕ್ಟ್ ಕಣ, ತುಂಬಾ ಪ್ರಾಸಬದ್ಧವಾಗಿದೆ ಅಲ್ವಾ ಈ ಗಾದೆ. ಒಂಥರ ನೋಡು, ಬರೀ ಮಾತ್ನೋಳೆ ಬೇಳೆ ರಸದೋಳೆ ಎಷ್ಟ್ ಚೆನ್ನಾಗಿದೆ ನೋಡು. ಅಕ್ಕ, ಈಗ ಅದು ಚೆನ್ನಾಗಿದೆ. ನೀನ್ ಆಫೀಸ್ಗೆ ಹೋಗ್ಬೇಕು ಅಂತ ನನ್ನ ಬಿಸಿ ಬೇಳೆ ಬಾತು, ಬಾಸುಂದಿ ಮತ್ತೆ ಪಾಕೆಟ್ ರೇಡಿಯೋ ಮಿಸ್ ಮಾಡ್ಬಿಡ್ಬೇಡ. ಎಲ್ಲ ರೆಡಿ ಆಗಿದೆ ಕಣೋ, ಎಲ್ಲ ರೆಡಿ. ನೀನ್ ಇವಾಗ ನಿನ್ ಸ್ಕೂಟರ್ ರೆಡಿ ಮಾಡ್ಬಿಡು, ಹೋಟ್ಲಲ್ಲಿ ಎಲ್ಲ ರೆಡಿ ಆಗಿದೆ, ಬಾಸುಂದಿ ಬಿಸಿಬೇಳೆ ಬಾತ್, ಹೋಗೋಣವಾ? ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.